ಅಯೋಧ್ಯೆಯಲ್ಲಿ ರಾಮನ ಪುರ ಪ್ರವೇಶದ ಸಂಭ್ರಮ ಮನೆ ಮಾಡಿದೆ. ಜಗಮಗಿಸ್ತಾ ಇದೆ ಅಯೋಧ್ಯೆ. ಇಂಥ ಸಂದರ್ಭದಲ್ಲೇ ವ್ರತನಿಷ್ಠರಾಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದಿನದ ಮುಂಚೆನೆ ಅಯೋಧ್ಯೆಗೆ ಬರ್ತಾರೆ ಅನ್ನೋ ಮಾಹಿತಿನ ನಾವು ಕೊಟ್ವಿ. ಅದರ ಮುಂದುವರೆದ ಭಾಗವಾಗಿ ಜನವರಿ 22ನೇ ತಾರೀಕು ಬೆಳಗ್ಗೆ ಸರಯೂ ನದಿಯಲ್ಲಿ ಮೋದಿ ಅವರು ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಅದರಲ್ಲೂ ವೇದ ಗ್ರಂಥಗಳ ಪ್ರಕಾರ ಬಹಳ ಪುಣ್ಯ ಕಾಲ ಅಂತ ಕರೆಯಲಾಗುವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪುಣ್ಯ ಸ್ನಾನದ ಬಳಿಕ ಕಳಸದಲ್ಲಿ ಗರ್ಭಗುಡಿಗೆ ನೀರನ್ನ ತರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪುಣ್ಯ ಸ್ನಾನಕ್ಕಾಗಿ ಸಿದ್ಧವಾಗಿದೆ ತೇಲುವ ಕೊಠಡಿ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತ ಅದನ್ನು ಕರಿಬಹುದು. ಬ್ರಹ್ಮ ಅಂದ್ರೆ ಪರಮಾತ್ಮ, ಮುಹೂರ್ತ ಅಂದ್ರೆ ಸಮಯ. ದೇವರ ಸಮಯದಲ್ಲಿ ಎದ್ದೇಳೋದು ಧರ್ಮ ಗ್ರಂಥಗಳಲ್ಲಿ ಅನೇಕ ಬಾರಿ ಉಲ್ಲೇಖಿತವಾಗಿದೆ. ಅದಕ್ಕೆ ಆದಂತಹ ಸಿಗ್ನಿಫಿಕೆನ್ಸ್ ಇದೆ. ಈ ಸಮಯದಲ್ಲಿ ಮಾಡಿದ ದೇವರ ಆರಾಧನೆ ಸಾಮಾನ್ಯವಾಗಿ ಫಲ ಕೊಡುತ್ತೆ ಅನ್ನೋದು ನಂಬಿಕೆ. ಹೀಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆಯ ಕೆಲಸ ಮತ್ತೆ ಪುಣ್ಯ ಸ್ನಾನ ಮಾಡೋದ್ರಿಂದ ಶೀಘ್ರವಾಗಿ ಅದರ ಫಲ ಸಿಗುತ್ತೆ. ಆ ಇಡೀ ದಿನ ತೊಟ್ಟಿರುವಂತಹ ಸಂಕಲ್ಪ ಅತ್ಯಂತ ಯಶಸ್ವಿ ಆಗುತ್ತೆ ಅನ್ನೋದು ಹಿಂದೂಗಳ ನಂಬಿಕೆ. ಹೀಗಾಗಿ ಬ್ರಾಹ್ಮಿ ಮುಹೂರ್ತವನ್ನ ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡ್ತಾರೆ, ಉಪಯೋಗಿಸ್ತಾರೆ. ಹಿಂದಿನಿಂದ ಈ ಮುಹೂರ್ತದಲ್ಲಿ ಹೇಳುವಂತಹ ಸಿಗ್ನಿಫಿಕೆನ್ಸ್ ಬಗ್ಗೆ ವೇದ ಪುರಾಣಗಳಲ್ಲಿ ಅನೇಕ ಬಾರಿ ಉಲ್ಲೇಖ ಆಗಿದೆ. ಅನೇಕ ಲಾಭಗಳು ದೈಹಿಕವಾಗಿ ಕೂಡ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಮತ್ತೆ ಸೈಂಟಿಫಿಕ್ಲಿ ಕೂಡ ಅಷ್ಟೇನೆ. ಈ ಬ್ರಾಹ್ಮಿ ಮುಹೂರ್ತದ ಸಮಯ ಏನಿರುತ್ತೆ, ಆ ಸಮಯದಲ್ಲಿ ಇಡೀ ಪರಿಸರ ಮಲಿನ ಮುಕ್ತವಾಗಿರುತ್ತೆ, ಶುದ್ಧವಾಗಿರುತ್ತೆ. ನಾವು ಅಂದ್ಕೊಳ್ಳುವ ಕೆಲಸಕ್ಕೆ ಅತ್ಯಂತ ಉತ್ತಮ ಸಮಯ ಅದು. ಹೇಳೋದು ಕಷ್ಟ, ಬಟ್ ನಿದ್ರೆಯನ್ನ ತ್ಯಜಿಸಿದ್ರೆ ಆ ವ್ಯಕ್ತಿ ದೇವರಿಗೆ ಅತ್ಯಂತ ಹತ್ತಿರ ಆಗುವಂತಹ ಎಲ್ಲ ಹೆಜ್ಜೆಯನ್ನ ಇಡ್ತಾನೆ ಅನ್ನೋದು ಒಂದು ನಂಬಿಕೆ. ಹೀಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಪ್ರಾಣ ಪ್ರತಿಷ್ಠಾಪನೆಯ ದಿನ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದೈಹಿಕ ಶಕ್ತಿ ಮತ್ತು ತ್ರಾಣ ಹೆಚ್ಚಾಗುತ್ತೆ ಅನ್ನೋದು ಒಂದು ನಂಬಿಕೆ ಆಗ್ತಾ ಇದೆ. ದೇಹವನ್ನ ಸದೃಢ ಆಗಿಸೋದು ಜೊತೆಗೆ ಯಾವುದೇ ಒಂದು ಒಳ್ಳೆ ಕೆಲಸವನ್ನ ಮಾಡಬೇಕಾದ್ರೆ ಈ ಮುಹೂರ್ತವನ್ನ ಆಯ್ಕೆ ಮಾಡ್ಕೊಳ್ತಾ ಬರ್ತಾ ಇರೋದು ಸಾವಿರಾರು ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತನ ಆರಾಧನೆಗೆ ಸೂಕ್ತ ಸಮಯ ಅಂತ ಕೂಡ ಹೇಳಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶಬೀರ್, ತಾವೀಗ ರಾಮಗಂಗಾ ಅಂತ ಕರೆಯುವಂತಹ ಸರಿಯೂ ನದಿಯಲ್ಲಿ ಇದೀರಿ ಅಂತ ಕೇಳ್ಪಡ್ತಾ ಇದೆ. ಸೊ ಡೀಟೇಲ್ಸ್ ಏನೇನ್ ಕೊಡ್ತೀರಿ? ಮೋದಿ ಅವರ ಟೈಮ್ ಲೈನ್ ಬಗ್ಗೆ ಏನೇನ್ ಮಾಹಿತಿ ಕೊಡ್ತೀರಿ? ಖಂಡಿತ ಮಮತಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 21ನೇ ತಾರೀಕು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಅವರು 22ನೇ ತಾರೀಕು ಅಯೋಧ್ಯೆಗೆ ಬರಬೇಕಾಗಿತ್ತು. ಆದರೆ ವಾತಾವರಣ ಅಥವಾ ಹವಾಮಾನದ ವೈಪರೀತ್ಯಗಳಿರುವಂತಹ ಹಿನ್ನೆಲೆಯಲ್ಲಿ ಅವರು ಹಾರಾಡುವಂತಹ ವಿಮಾನದ ವಿಳಂಬ ಆಗುವಂತಹ ಸಾಧ್ಯತೆಗಳಿದಾವೆ. ಇದರಿಂದ ಪೂಜೆಯ ಮೇಲೆ ಪರಿಣಾಮ ಬೀರಬಾರದು ಅನ್ನೋ ಒಂದು ಕಾರಣಕ್ಕೆ ಅವರು 21ನೇ ತಾರೀಕೆ ಅಯೋಧ್ಯೆಗೆ ಬರಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು. 21ನೇ ತಾರೀಕು ಅಯೋಧ್ಯೆಗೆ ಬಂದ ಬಳಿಕ 22ನೇ ತಾರೀಕು ಪೂಜಾ ವಿಧಿವಿಧಾನಗಳು ಶುರುವಾಗುತ್ತೆ. ಅವತ್ತು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಸರಯೂ ನದಿಯ ತಟದಲ್ಲಿ ಸ್ನಾನವನ್ನ ಮಾಡಿ ಅಲ್ಲಿಂದ ಪಾದಯಾತ್ರೆಯ ಮೂಲಕ ಅವರು ರಾಮ ಮಂದಿರವನ್ನು ತಲುಪ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಹೀಗಾಗಿ ಈಗ ಸದ್ಯಕ್ಕೆ ಸರಯೂ ನದಿ ಘಾಟ್ನ ಬಳಿಯಲ್ಲಿ ಸೆಕ್ಯೂರಿಟಿಯನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರಧಾನಮಂತ್ರಿಗಳು ಬರ್ತಾರೆ ಅಂದ್ರೆ 3 ದಿನದ ಮುಂಚಿತವಾಗಿ SPG ಈ ಒಂದು ಪ್ರದೇಶವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ ಮತ್ತೆ ಭದ್ರತೆಯನ್ನು ಹೆಚ್ಚಿಸುವಂತ ಕೆಲಸವನ್ನ ಮಾಡುತ್ತೆ. ಅಂತದೇ ಬೆಳವಣಿಗೆಗಳು ಈಗ ಸದ್ಯಕ್ಕೆ ಸರಯೂ ನದಿಯ ತಟ್ಟದಲ್ಲಾಗ್ತಾ ಇದೆ. ನಾನು ದೃಶ್ಯದಲ್ಲೂ ಕೂಡ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಅಥವಾ ಚಿತ್ರಣಗಳು ಬದಲಾಗ್ತಾ ಇದೆ ಅನ್ನುವಂಥದ್ದನ್ನ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ವಿಶೇಷವಾದಂತಹ ಕೊಠಡಿ. ಇದನ್ನ ಫ್ಲೋಟಿಂಗ್ ಏನು ತೇಲುವ ಹಡಗು ಅಂತಾನೂ ಕೂಡ ನಾವು ಕರಿಬಹುದು. ಯಾಕಂದ್ರೆ ನೀರಿನ ನಡುವೆ ಮಾಡಿರುವಂತಹ ಹಡಗನ್ನ ನಾವು ಇಲ್ಲಿ ಗಮನಿಸ್ತಾ ಇದೀವಿ. ಇದು ಒಂದು ರೀತಿ ಪೊಲೀಸ್ ಕಂಟ್ರೋಲ್ ರೂಮ್ ಪ್ಲಸ್ VVIP ಏನು ಯಾರಾದ್ರೂ ಬಂದ್ರೆ ಇಲ್ಲಿ ನಿಲ್ಲಿಕ್ಕೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡಿರುವಂತದ್ದು. ಜಲ ಸುರಕ್ಷಾ ವಿಭಾಗ ಅಂದ್ರೆ ಜಲ ಪೊಲೀಸ್ ಈ ಒಂದು ಏನು ಬೋಟ್ ಅನ್ನ ನಿಯಂತ್ರಣ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಕಳೆದ 2 ದಿನಗಳ ಹಿಂದೆ ಇದನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಈಗ ಸಂಪೂರ್ಣವಾದಂತ ಕೆಲಸಗಳು ಕೂಡ ಈಗ ಮುಕ್ತಾಯ ಆಗಿದ್ದಾವೆ. ಪ್ರಧಾನಮಂತ್ರಿಗಳು ಇಲ್ಲೇ ಏನು ಬೆಳಗ್ಗೆ ಸ್ನಾನ ಮಾಡಬಹುದು ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಆದ್ರೆ ಅಂತಿಮ ಕ್ಷಣದವರೆಗೂ ಕೂಡ ಯಾವುದೇ ಮಾಹಿತಿಯನ್ನ ಅಧಿಕೃತ ಬಿಟ್ಕೊಡಲ್ಲ. ಆದ್ರೆ ಮಾಹಿತಿಗಳು ಇರೋ ಮಟ್ಟಿಗೆ ಈಗ ಇಲ್ಲೇ ಅವರು ಸ್ನಾನವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಅದಕ್ಕೋಸ್ಕರ ಈ ಎಲ್ಲ ಅರೇಂಜ್ಮೆಂಟ್ಸ್ ಗಳನ್ನ ಕೂಡ ಮಾಡಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಡೀ ಘಾಟ್ನ ಸುತ್ತಮುತ್ತ CCTV ಕ್ಯಾಮೆರಾಗಳನ್ನ ಅಳವಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇಡೀ ನದಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಏನೆಲ್ಲ ಚಟುವಟಿಕೆಗಳು ಆಗ್ತಾ ಇದಾವೆ ಅನ್ನುವಂಥದ್ದನ್ನ ಈ ಕಂಟ್ರೋಲ್ ರೂಮ್ ನಲ್ಲಿ ಕೂತ್ಕೊಂಡು ನೋಡ್ಲಿಕ್ಕೆ ವ್ಯವಸ್ಥೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಪ್ರಧಾನಮಂತ್ರಿಗಳಿಗೆ ಅತಿ ದೊಡ್ಡ ಭದ್ರತೆ ಇರುವಂತಹ ಹಿನ್ನೆಲೆಯಲ್ಲಿ ಜಲ
ನೀರಿನ ಮೂಲಕವೂ ಕೂಡ ದಾಳಿಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಮತ್ತೆ ಸುತ್ತಮುತ್ತಲಿನ ಜಾಗ ಕೂಡ ಕ್ಲಿಯರ್ ಕಟ್ ಇರೋದ್ರಿಂದ ದೂರದಿಂದ ದಾಳಿಗಳಾಗುವಂತ ಸಾಧ್ಯತೆಗಳಿರ್ತವೆ. ಹೀಗಾಗಿ ಪ್ರಮುಖವಾದಂತಹ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿ ಜನರ ಮೂವ್ಮೆಂಟ್ ಗಳನ್ನ ಕೂಡ ಇಲ್ಲಿ ಕವರ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಈಗ ನೋಡ್ತಿದ್ದೀರಿ ಸೆಟಪ್ ಏನಿದೆಯಲ್ಲ, ಇದು ಕಂಟ್ರೋಲ್ ರೂಮ್. ಇಡೀ ಘಾಟ್ ನ ಸುತ್ತಮುತ್ತ ಇರುವಂತಹ ಎಲ್ಲ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ ಇಲ್ಲಿ ಲೈವ್ ಆಗಿ ಬರ್ತಾ ಇರುತ್ತೆ. ಪೊಲೀಸರು ಅದನ್ನ ವೀಕ್ಷಣೆ ಕೂಡ ಮಾಡ್ತಿರ್ತಾರೆ. ಅನುಮಾನಾಸ್ಪದ ಚಟುವಟಿಕೆಗಳು ಅಥವಾ ಬೆಳವಣಿಗೆಗಳು ನಡೆದ್ರೆ ಇಮಿಡಿಯೇಟ್ ಅದಕ್ಕೆ ರಿಯಾಕ್ಟ್ ಮಾಡುವಂತಹ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮಮತಾ.